ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ದಿನದಲ್ಲಿ ನಿಮ್ಮನ್ನು ನೋಡುವುದು, ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ. ಯಾಕೆಂದರೆ ಯೇಸು ನಿಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾನೆ, ನಿಮಗಾಗಿ ಪ್ರಾರ್ಥಿಸುವಂತ ಭಾರವನ್ನು ಕೊಡುತ್ತಾನೆ. ಈ ವಾಕ್ ವಿತ್ ಜೀಸಸ್ ಕಾರ್ಯಕ್ರಮವನ್ನು ನೋಡುವಂತ ನೀವು ಎಲ್ಲೇ ಇದ್ದರೂ, ಯಾವುದೇ ದೇಶದಲ್ಲಿದ್ದರೂ, ನಿಮಗಾಗಿ ನಾನು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವೆ. ಇದನ್ನು ನೋಡುವ ಕೇಳುವ ಜನರು ಆಶೀರ್ವದಿಸಲ್ಪಡಬೇಕು. ಅವರಿಗೆಲ್ಲ ನೀವು ಅದ್ಭುತ ಮಾಡಿ ಆಶೀರ್ವದಿಸಬೇಕು ದೇವರೇ ಎಂದು ನಾನು ಪ್ರಾರ್ಥನೆ ಮಾಡುವೆ. ಖಂಡಿತವಾಗಿ ನೀವು ಆಶೀರ್ವದಿಸಲ್ಪಡುವಿರಿ. ಯಾಕೆಂದರೆ ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಅಕ್ಕರೆ ಉಳ್ಳ ಒಬ್ಬ ದೇವರು. ಸತ್ಯ ವೇದದಲ್ಲಿ ಆದಿಕಾಂಡ 15ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಅಬ್ರಹಾಮ ಎಂಬಂತ ಒಬ್ಬನಿಗೆ ದೇವರು ದರ್ಶನವಾಗಿ ಒಂದು ಮಾತನ್ನು ಹೇಳುತ್ತಾರೆ. ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದಾಗಿ. ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೆ ಬಲವಾಗಿದ್ದೇನೆ ಎಂದು ಹೇಳುತ್ತಾರೆ. ಯಾಕೆ ದೇವರು ದಿಢೀರೆಂದು ಹಾಗೆ ಹೇಳಬೇಕು? ಈ ಅಬ್ರಹಾಮನನ್ನು ದೇವರು ಕರೆದಾಗ ಅವನು ಎಲ್ಲವನ್ನೂ ಬಿಟ್ಟು ವಿಧೇಯನಾಗಿ ಯೇಸುವನ್ನು ಅಂದರೆ ಕರ್ತನನ್ನು ಹಿಂಬಾಲಿಸಲು ತನ್ನನ್ನು ಅರ್ಪಿಸಿದ. ದೇವರು ಇರಲು ಹೇಳಿದ ಸ್ಥಳದಲ್ಲಿ ಇದ್ದನು. ಅಲ್ಲಿರುವಂತ ಯಾವ ಜನರಿಗೂ ದೇವರ ಭಯವೇ ಇಲ್ಲ. ಇಷ್ಟದಂತೆ ಪಾಪದಲ್ಲಿ ಬಾಳುವವರು. ಇವನು ನಿಜವಾದ ದೇವರನ್ನು ಅರಿತುಕೊಂಡದ್ದರಿಂದ ಕರ್ತನಿಗೆ ಭಯಪಟ್ಟು ಪರಿಶುದ್ಧತೆಯಲ್ಲಿ ಬಾಳಿದವನು. ಸುತ್ತಲೂ ಎಲ್ಲರೂ ಕೂಡ ಕೇಡು ಮಾಡುವವರಾಗಿ ಇರುವಾಗ ಹೃದಯದಲ್ಲೊಂದು ಭಯ ಬರ್ತದಲ್ಲ, ನಾನು ಮಾತ್ರ ಒಂಟಿಯಾಗಿದ್ದೇನೆ, ಸುತ್ತಲೂ ಎಲ್ಲರೂ ಕೇಡು ಮಾಡುವ ಜನರಾಗಿ ಒಂದು ದೇವರ ಭಯವೇ ಇಲ್ಲದೆ ಇದ್ದಾರಲ್ಲ, ಏನಾದರೂ ಕೇಡು ಮಾಡಿಬಿಡುತ್ತಾರೋ, ಸಹಜವಾಗಿ ಒಂದು ಭಯ ಬರುತ್ತದೆ. ನೀವು ಕೆಲಸ ಮಾಡುವಲ್ಲಿ, ವಾಸಿಸುವಲ್ಲಿ, ಬಿಸ್ನೆಸ್ ಮಾಡುವ ಸ್ಥಳದಲ್ಲಿ ಅಂತಹ ಪರಿಸ್ಥಿತಿ ಉಂಟಾಗುತ್ತದಲ್ಲ. ಎಲ್ಲರೂ ಹೀಗೆ ಇದ್ದಾರೆ, ನಾನು ಮಾತ್ರವೇ ದೇವರಿಗೆ ಭಯಪಟ್ಟು ಇದ್ದೇನಲ್ಲ, ಏನಾದರೂ ಮಾಡಿಬಿಡುತ್ತಾರೋ ಎಂಬ ಭಯ. ಅಬ್ರಹಾಮನೊಳಗೆ ಆ ಭಯ ಇದ್ದಿರಬೇಕು. ಅದಕ್ಕೆ ದೇವರು ಹೇಳುತ್ತಾರೆ, ನೀನ್ ಭಯಪಡಬೇಡ ಅಬ್ರಹಾಮನೇ, ನಾನಿದ್ದೇನಲ್ಲ, ನಿನಗೆ ಗುರಾಣಿಯಾಗಿ ಇದ್ದೇನೆಂದು ಹೇಳುತ್ತಾರೆ. ಅದಕ್ಕೆ ಏನರ್ಥ? ಗುರಾಣಿ ನಮಗೆ ಗೊತ್ತಲ್ಲವಾ? ಆ ಕಾಲದಲ್ಲಿ ಯುದ್ಧ ಮಾಡುವಾಗ ಯುದ್ಧ ವೀರರು ಎಡಗೈಯಲ್ಲಿ ಗುರಾಣಿಯನ್ನು ಹಿಡಿದುಕೊಂಡಿರುವರು, ಬಲಗೈಯಲ್ಲಿ ಖಡ್ಗವನ್ನು ಹಿಡಿದು ಹೋರಾಡುತ್ತಾರೆ. ಈ ಗುರಾಣಿ ಯಾವುದಕ್ಕಾಗಿ? ಶತ್ರು ಆಕ್ರಮಣ ಮಾಡುವಾಗ ನಾವು ಬಾಧಿಸಲ್ಪಡದೆ ತಡೆಯುವುದಕ್ಕಾಗಿ. ಇಲ್ಲಿ ದೇವರು ಹೇಳುತ್ತಾರೆ, ಎಷ್ಟೇ ಜನರು ನಿನಗೆ ವಿರೋಧವಾಗಿ ಎದ್ದು ಎಷ್ಟೇ ಆಕ್ರಮಣಗಳನ್ನು ನಡೆಸಿದರೂ ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಹೊಡೆತ ನನ್ನ ಮೇಲೆ ಬೀಳುತ್ತದೆ, ನಿನ್ನ ಮೇಲೆ ಬೀಳುವುದಿಲ್ಲ. ಭಯಪಡಬೇಡ ಅಬ್ರಹಾಮನೇ, ನಾನು ನಿನಗೆ ಗುರಾಣಿಯಾಗಿ ಸಂರಕ್ಷಣೆ ಆಗಿದ್ದೇನೆಂದು ಹೇಳುತ್ತಾರೆ. ಅದೇ ದೇವರೇ ನಿಮ್ಮ ನೋಡಿ ಹೇಳುತ್ತಾರೆ, ನನ್ನ ಮಗನೇ, ಮಗಳೇ, ನೀನು ವಾಸಿಸುವಲ್ಲಿ, ಓದುವ ಸ್ಥಳದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ಬಿಸ್ನೆಸ್ ಮಾಡುವ ಸ್ಥಳದಲ್ಲಿ ನಿನ್ನ ಸುತ್ತಲೂ ಕೇಡು ಮಾಡುವ ಜನರು, ಹೊಟ್ಟೆ ಕಿಚ್ಚುಳ್ಳ ಜನರು, ನಿನ್ನನ್ನು ನಾಶ ಮಾಡಬೇಕೆಂದು ಕಂಕಣ ತೊಟ್ಟಂತ ಜನರು ಇದ್ದರೂ ಕೂಡ ಏನೂ ನಿನ್ನನ್ನು ಮುಟ್ಟಲಾಗದು. ನಾನು ನಿನಗೆ ಗುರಾಣಿಯಾಗಿದ್ದೇನೆ. ದೇವರು ನನ್ನ ಸೇವೆಯ ಆರಂಭ ಕಾಲದಲ್ಲಿ ಮನುಷ್ಯರಿಂದ ಬಂದಂತ ಕೇಡುಗಳಿಂದ ತುಂಬಾ ಮನಸೋತು ಒಂದು ದಿನ ಅತ್ತ. ಆಗ ದೇವರು ಹೇಳಿದರು, ಮಗನೇ, ಯಾಕೆ ಅಳುತ್ತಿ? ಈ ಲೋಕ ಹಾಗೆ, ಲೋಕದ ಜನರು ಹಾಗೆ. ಹೊಟ್ಟೆ ಕಿಚ್ಚಿನಿಂದ ವಿರೋಧವಾಗಿ ಮಾತನಾಡುವರು, ಬಾಧಿಸುವರು, ಎಲ್ಲವನ್ನು ಮಾಡುವರು. ಆದರೆ ಯಾವುದು ನಿನಗೆ ಕೇಡು ಮಾಡಲಾಗದು. ನಾನು ನಿನ್ನ ಮುಂದೆ ಇರುತ್ತೇನೆ. ಎಲ್ಲವೂ ನನ್ನನ್ನು ದಾಟಿಯೇ ನಿನ್ನ ಬಳಿ ಬರಬೇಕು. ಆದ್ದರಿಂದ ನೀನ್ ಭಯಪಡಬೇಡ ಎಂದು ನನ್ನನ್ನು ಧೈರ್ಯಪಡಿಸಿದರು. ಅಲ್ಲಿಂದಲೇ ನನಗೆ ಧೈರ್ಯ, ನನಗೆ ಗುರಾಣಿಯಾಗಿ ದೇವರು ಇದ್ದಾರೆ. ಯಾರೇನೇ ಹೇಳಿದರು, ಬೈದರು, ಬರೆದರು, ಕೊರತೆಯನ್ನು ಹೇಳಿದರು, ನನಗೆ ವಿರೋಧವಾಗಿ ಏನೇ ಮಾಡಿದರೂ ನನ್ನ ಹೃದಯ ಭಯಪಡದು, ಕಂಗಾಲಾಗದು. ನೀವು ಹಾಗೆ ಹೇಳಿರಿ. ಕೇಡುಗಳು ತುಂಬಿದ ಲೋಕವೇ, ದುಷ್ಟ ಜನರು ತುಂಬಿದಂತ ಲೋಕವೇ, ನಮಗೆ ಕೇಡು ಮಾಡುವ ಜನರು ಎಲ್ಲೆಡೆ ಇದ್ದಾರೆ. ಒಬ್ಬನು ನಿಮ್ಮನ್ನು ಮುಟ್ಟಲಾಗದು. ಕರ್ತನು ನಿಮಗೆ ಗುರಾಣಿಯಾಗಿದ್ದಾನೆ. ನೀನು ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆಂದು ದೇವರು ಹೇಳುತ್ತಾರೆ. ದೇವರೇ, ನೀವು ನನಗೆ ಗುರಾಣಿಯಾಗಿದ್ದೀರಿ, ನನಗೆ ಸಂರಕ್ಷಣೆಯಾಗಿದ್ದೀರಿ. ಯಾವುದು ನನಗೆ ಕೇಡು ಮಾಡಲು ಆಗದು. ನನ್ನ ದೇವರಾದ ಯೇಸು ನನಗೆ ಗುರಾಣಿಯಾಗಿ ಸಂರಕ್ಷಣೆಯಾಗಿರುವುದರಿಂದ ದುಷ್ಟ ಮನುಷ್ಯರು, ಶತ್ರುವಿನ ಕ್ರಿಯೆಗಳು ಯಾವುದು ನನಗೆ ಕೇಡು ಮಾಡಲು ಆಗದು. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಜಯ ಹೊಂದುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.